ಮನೆ ಯಾರೋ ಪತ್ರಕರ್ತರು ಒಬ್ಬರು ಮಾತಾಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ, ನಾನು ಆ ವಿಷಯಕ್ಕೆ ಹೋಗಬಾರ್ದು ಅಂದ್ಕೊಂಡೆ, ಬಟ್ ತಡ್ಕೊಳ್ಳಲ್ಲ ಜೀವ. ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಕೆಡವಿ ನಾವು ಮಂದಿರ ಕಟ್ಟಿದ್ವಿ. ಅಬುದಾಬಿಯಲ್ಲಿ ಅವರು ನಮಗೆ ಆಹ್ವಾನಿಸಿ ಜಾಗ ಕೊಟ್ಟು ಮಂದಿರ ಕಟ್ಟಿಸಿದ್ದಾರೆ. ನಮಗಿಂತ ಅವರು ಶ್ರೇಷ್ಠ. ನಮ್ಮದು ಕೆಡುವ ಸಂಸ್ಕೃತಿ, ಅವ್ರದ್ದು ಕಟ್ಟುವ ಸಂಸ್ಕೃತಿ. ಕಟ್ಟುವ ಸಂಸ್ಕೃತಿ ಭಾರತದಲ್ಲಿ ಯಾವಾಗ ಶುರುವಾಗಿದ್ದು ಗೊತ್ತೇನು ನಿಮಗೆ? ಈ ಹಿಂದೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ಭಾರತದಲ್ಲಿ ಮೊದಲನೆಯ ಮಸೀದಿ ಎಲ್ಲಾಯಿತು ಅಂತ ಮತ್ತು ಯಾವಾಗ ಆಯಿತು. ಭಾರತದಲ್ಲಿ ಮೊದಲನೆಯ ಮಸೀದಿ ಆದ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ನೂ ಬದುಕಿದ್ರು. ಮೆಕ್ಕಾ ಮದೀನಾದಲ್ಲಿ ಪ್ರವಚನ ಮಾಡ್ತಾ ಇದ್ರು ಅವರು. ಆವಾಗಲೇ ಕೆಲವು ಮುಸ್ಲಿಂ ವ್ಯಾಪಾರಿಗಳು ಕೇರಳಕ್ಕೆ ಬಂದರು. ಅವ್ರು ಹೇಳಿದ್ರು, ನಮ್ಮದೊಂದು ನಂಬಿಕೆ ಇದೆ, ನಾವು ಏಕದೇವೋಪಾಸಕರು, ನಿರಾಕಾರನಾದ ಸೃಷ್ಟಿಕರ್ತನನ್ನು ಆರಾಧಿಸ್ತೀವಿ. ನಮ್ಮ ಆರಾಧನೆಗೊಂದು ಜಾಗ ಬೇಕು ಅಂದರೆ ಕಲ್ಲಿಕೋಟೆಯ ರಾಜ ತಮ್ಮದೇ ಒಂದು ದೇವಸ್ಥಾನ ಖಾಲಿ ಮಾಡಿಕೊಟ್ರು. ಖಾಲಿ ಮಾಡಿ, ನೀವು ಇಲ್ಲಿ ಆರಾಧನೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಮಾಡ್ಕೊಳ್ಳಿ, ಅದರಲ್ಲೇನು ಅಂತ. ಆ ರಾಜ ಕುಟುಂಬ ಚೇರ್ಮನ್ ಕುಟುಂಬ ಅಂತ ಕರೀತಾರೆ ಅದನ್ನ. ಅದಕ್ಕೆ ಚೇರ್ಮನ್ಸ್ ಮಾಸ್ಕ್ ಅಂತ ಹೆಸರು ಬಂತು. ಚೇರ್ಮನ್ಸ್ ಮಾಸ್ಕ್ ಅಂತ ಕರೀತಾ ಇದ್ರು. ಖಾಲಿ ಜಾಗ ತೋರಿಸಿ ಇಲ್ಲಿ ಕಟ್ಕೊಳ್ಳಿ ಅಲ್ಲ, ನಾವಿಲ್ಲಿದ್ವಿ, ನಮ್ಮ ಆರಾಧನೆ ನಡೀತಾ ಇತ್ತು, ನಿಮ್ದೊಂದು ಯಾವುದೋ ಹೊಸದು ಬಂದಿದೆಯಂತೆ, ಬನ್ನಿ ಇಲ್ಲಿ ನಮ್ಮಲ್ಲಿ ನಾವು ಖಾಲಿ ಮಾಡಿಕೊಡ್ತೀವಿ. ಖಾಲಿ ಮಾಡಿಕೊಟ್ರು ಅವರು. 7ನೇ ಶತಮಾನದ ಕಥೆ ನಾನು ಹೇಳೋದು. 7ನೇ ಶತಮಾನದಲ್ಲಿ ಮೊದಲನೆಯ ಮಸೀದಿ ಆಗಿದ್ದು ಹಾಗೆ, ಚೇರ್ಮನ್ಸ್ ಮಾಸ್ಕ್ ಅಂತ. ಸಾಮಾನ್ಯವಾಗಿ ದೇವಸ್ಥಾನದ ಪೂರ್ವ ಬಾಗಿಲಿಗೆ ತೆರೆದುಕೊಂಡಿರುತ್ತೆ, ಪೂರ್ವದ ಬಾಗಿಲಿರ್ತವೆ ದೇವಸ್ಥಾನಗಳಿಗೆ. ಆ ಮಸೀದಿಗೂ ಹಾಗೆ ಇತ್ತು. ಆ ನಂತರ ಮೊಹಮ್ಮದ್ ಪೈಗಂಬರ್ ಹೇಳಿದರು, ಎಲ್ಲ ಮಸೀದಿಯ ಬಾಗಿಲುಗಳ ಕಾಬಾದ ದಿಕ್ಕಿಗೆ ಇರಬೇಕು ಅಂತ. ತೀರಾ ಇತ್ತೀಚಿನ ತನಕ ಕೇರಳದ ಕಲ್ಲಿಕೋಟೆ, ಮೊಬೈಲ್ ಹಿಡ್ಕೊಂಡು ಕೂತಿರ್ತೀರಿ, ಒಂದ್ಸಲ ಚೇರ್ಮನ್ಸ್ ಮಾಸ್ಕ್ ಅಂತ ಚೆಕ್ ಮಾಡಿ, ಫಸ್ಟ್ ಮಾಸ್ಕ್ ಇನ್ ಇಂಡಿಯಾ ಅಂತ ಚೆಕ್ ಮಾಡಿ. ಕೇರಳದ ಚೇರ್ಮನ್ಸ್ ಮಾಸ್ಕ್ನ ಬಾಗಿಲು ಕೂಡ ಪೂರ್ವ ದಿಕ್ಕಿಗಿತ್ತು. ಅದು ತೀರಾ ಇತ್ತೀಚಿನ ತನಕ. ಚೇರ್ಮನ್ಸ್ ಮಾಸ್ಕ್ ಕೇರಳದ ಕಲ್ಲಿಕೋಟೆಯಲ್ಲಿ ಮಸೀದಿ ಆದಾಗ ಮದೀನಾದಲ್ಲಿ ಇನ್ನೂ ಮಸೀದಿನೇ ಇರಲಿಲ್ಲ, ಹಿಜ್ರ ಆಗಿರಲಿಲ್ಲ ಮೊಹಮ್ಮದ್ ಪೈಗಂಬರ್. ಹಾಗೆ ಆ ಕಾಲದಿಂದಲೂ ಅಂದರೆ ಒಂದು ಹೊಸ ಥಾಟ್ ಬಂದಿದೆ. ದೇವರು, ಅಧ್ಯಾತ್ಮ, ಸಾವಿನ ನಂತರದ ಬದುಕಿನ ಬಗ್ಗೆ ಹೊಸದೊಂದು ಏನು ಸ್ಕೂಲ್ ಆಫ್ ಥಾಟ್ ಬಂದಿದೆ. ಅಂದರೆ ಅದಕ್ಕೆ ಕರೆದು ಜಾಗ ಕೊಡ್ತಾ ಇದ್ದಂಥ ಸಂಸ್ಕೃತಿ ಇದು ನಮ್ಮದು. ಜಾಸ್ತಿ ಮಾತಾಡೋದು ಬೇಡ ಇಂಥ ಸಂದರ್ಭದಲ್ಲಿ. ಒಂದು ಅರಬ್ ದೇಶಗಳು ಒಂದು ಬದಲಾವಣೆಗೆ ತೆರೆದುಕೊಳ್ತಾ ಇದ್ದಾವೆ. ದಟ್ಸ್ ಎ ಡಿಫರೆಂಟ್ ಟಾಪಿಕ್ ಟು ಸ್ಪೀಕ್. ಒಂದು ಬದಲಾವಣೆಗೆ ತೆರೆದುಕೊಳ್ತಾ ಇದ್ದಾವೆ. ಆ ದೇಶಗಳನ್ನು ಆಳ್ತಾ ಇರುವಂಥ ಸಮೂಹ ಇದೆಯಲ್ಲ, ಯುವ ಸಮೂಹ, ಅವರು ಜಗತ್ತು ನೋಡಿದವರು. ಅವರದ್ದೇ ದೇಶದಲ್ಲಿನ ಕಟ್ಟರ್ ಕಾನೂನುಗಳಿಗೆ ತಿಲಾಂಜಲಿ ಕೊಡ್ತಾ ಇದ್ದಾರೆ. ಆ ಕಟ್ಟರ್ ಕಾನೂನುಗಳನ್ನು ಬಿಡ್ತಾ ಇದ್ದಾರೆ, ಬದಲಾವಣೆಗೆ ತೆರೆದುಕೊಳ್ತಾ ಇದ್ದಾರೆ. ಮತ್ತು ಭವಿಷ್ಯದ ದೃಷ್ಟಿಯಿಂದ ಅದು ಒಳ್ಳೆಯದು. ಆಯಿಲ್ ಬೇಸ್ಡ್ ಎಕನಾಮಿ, ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ರಫ್ತು ಮಾಡು, ಅಲ್ಲಿಂದ ದುಡ್ಡು ಬರುತ್ತೆ ಮತ್ತು ಆ ದುಡ್ಡಿನಲ್ಲಿ ಐಷಾರಾಮಿ ಜೀವನ, ಈ ರೀತಿಯಾಗಿ ನಡೆದುಕೊಂಡು ಬಂದಿತ್ತು ಅರಬ್ ಜಗತ್ತು. ಈಗ ಅವ್ರಿಗೂ ಅರ್ಥ ಆಗಿದೆ ಇದು ಬಹಳ ದಿವಸ ನಡೆಯುವಂಥದ್ದಲ್ಲ. ಅದಕ್ಕೆ ಅವರು ಪ್ರವಾಸೋದ್ಯಮ ಅಂತ ಹೊರಟಿದ್ದಾರೆ, ಮ್ಯಾನ್ಯುಫ್ಯಾಕ್ಚರಿಂಗ್ ಅಂತ ಹೊರಟಿದ್ದಾರೆ, ಸಾಫ್ಟ್ವೇರು ಅಂತ ಮಾತಾಡ್ತಿದ್ದಾರೆ. ಈಗ ಆ ಬದಲಾದ ಭಾಷೆಗೆ ಈ ಬದಲಾದ ವಾತಾವರಣ ಕೂಡ ಬೇಕಾಗತ್ತೆ. ಅದು ಆಗ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ.